ಎಲ್ಲರಿಗೂ ನಮಸ್ಕಾರ. ನಾನು ಪೂರ್ಣಿಮಾ ಕೆ ನಾಯ್ಕ್. ಜಿಯೋ ಇನ್ಫೋಟೈನ್ಮೆಂಟ್ PK ಚಾನಲ್ಗೆ ಎಲ್ಲರಿಗೂ ಸ್ವಾಗತಿಸುತ್ತೇನೆ. BA-BSc ಜಿಯೋಗ್ರಫಿ ಥಿಯರಿ ಎಕ್ಸಾಮ್ ಪೇಪರ್ 2 ಎನ್ವಿರಾನ್ಮೆಂಟ್ ಜಿಯೋಗ್ರಫಿಯ 2 ಅಂಕದ ಪ್ರಶ್ನೆಯ ಮಾಲಿಕೆಯ ಈ ಒಂದು ವಿಡಿಯೋವನ್ನು ನಾನು ನಿಮಗೆ ಪ್ರಸ್ತುತಪಡಿಸ್ತಾ ಇದ್ದೇನೆ. ವಿದ್ಯಾರ್ಥಿಗಳೇ, 20ಕ್ಕೆ 20 ಅಂಕವನ್ನು ನೀವು ಪಡಿಲೇಬೇಕು ಎಂದರೆ ಪರಿಸರ ಭೂಗೋಳಶಾಸ್ತ್ರದ 4 ವಿಡಿಯೋವನ್ನು ನೋಡಬೇಕು. ಅದೇ ರೀತಿ ಪೇಪರ್ 1 ಹ್ಯೂಮನ್ ಜಿಯೋಗ್ರಫಿಯ 4 ವಿಡಿಯೋಗಳನ್ನು ನೀವು ನೋಡಿದರೆ ಒಟ್ಟು 2 ಪೇಪರ್ ಸೇರಿಸಿ 40 ಅಂಕವನ್ನು ನೀವು ಆರಾಮಾಗಿ ಪಡಿಬೋದು. ವಿದ್ಯಾರ್ಥಿಗಳೇ, ಈ ಒಂದು ಆಶಯದಿಂದ ನಾನು ಈಗ 4ನೇ ಕ್ಲಾಸನ್ನು ಆರಂಭಿಸ್ತೇನೆ. ಒಂದು ವಿಷಯವನ್ನು ನೀವು ನೆನಪಿಟ್ಕೊಳ್ಳೇಬೇಕು, ಇದು ಕೇವಲ ಥಿಯರಿ ಎಕ್ಸಾಮ್ಗೋಸ್ಕರ ಮಾಡಿದ್ದಲ್ಲ. ಇದು ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ಕೂಡ ಕೆಲವು ಪರಿಸರ ಭೂಗೋಳಶಾಸ್ತ್ರದ ಪರಿಕಲ್ಪನೆಯನ್ನು ಅರ್ಥೈಸಿಕೊಳ್ಳಲು ಸಹಾಯವಾಗುತ್ತದೆ. ಪರಿಸರ ಎಷ್ಟು ವಿಶಾಲವಾಗಿದೆಯೋ ಅಷ್ಟೇ ಪರಿಸರ ಭೂಗೋಳಶಾಸ್ತ್ರದ ಒಂದೊಂದು ಪರಿಕಲ್ಪನೆಯು ತುಂಬ ಆಳವಾದ ಅರ್ಥವನ್ನು ಹೊಂದಿದೆ. ಇಲ್ಲಿ ಸಮಯದ ಒಂದು ಅಭಾವವಿರುವುದರಿಂದ ನಾನು ಕೇವಲ ಪ್ರಶ್ನೆ ಉತ್ತರಕ್ಕೆ ಮಾತ್ರ ಒತ್ತು ನೀಡ್ತಾ ಇದ್ದೇನೆ. ಮುಂಬರುವ ದಿನಗಳಲ್ಲಿ ಪ್ರತಿಯೊಂದು ಪರಿಕಲ್ಪನೆಯನ್ನು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೇಳಲಾಗುವಂಥ ಆಬ್ಜೆಕ್ಟಿವ್ ಪ್ರಶ್ನೆಗಳನ್ನು ನಾವು ಚರ್ಚೆ ಮಾಡೋಣ. ಆದರೆ ಸದ್ಯಕ್ಕೆ 20ಕ್ಕೆ 20 ಅಂಕವನ್ನು ಗಳಿಸುವುದು ಹೇಗೆ, 2 ಅಂಕದ ಪ್ರಶ್ನೆಯನ್ನು ಉತ್ತರಿಸುವುದು ಹೇಗೆ ಅನ್ನೋದು ಮಾತ್ರ ನಾವಿಲ್ಲಿ ನೋಡೋಣ. ಹಾಗಾದರೆ 31ನೇ ಪ್ರಶ್ನೆಯನ್ನು ನೋಡೋಣ. ಈಗ 31ನೇ ಪ್ರಶ್ನೆ, ಜಲಮಾಲಿನ್ಯ ಕಾರಕಗಳು, ವಾಟರ್ ಪೊಲ್ಯೂಟೆಂಟ್ಸ್. ಜಲಮಾಲಿನ್ಯ ಕಾರಕಗಳೆಂದರೆ ಗೃಹ ಕೃತ್ಯಗಳಿಂದಾಗಿ ಕೊಳಚೆ ನೀರು, ಕೃಷಿ ವಿಸರ್ಜಕಗಳಾದ ರಾಸಾಯನಿಕ ಗೊಬ್ಬರ ಅಥವಾ ಕೀಟನಾಶಕ, ಕಳೆನಾಶಕ, ಕೈಗಾರಿಕೆ ವಿಸರ್ಜಕಗಳಾದ ತೈಲ, ಲೋಹದ ಶೇಷಗಳು, ರಾಸಾಯನಿಕ, ಪ್ಲಾಸ್ಟಿಕ್, ವಿಷ ಅನಿಲಗಳು, ಶಾಖಯುಕ್ತ ನೀರು, ಇವೆಲ್ಲವುಗಳು ಜಲಮಾಲಿನ್ಯ ಉಂಟಾಗಲಿಕ್ಕೆ ಕಾರಣೀಭೂತವಾದಂಥ ಸಂಗತಿಗಳು. ಆದ್ದರಿಂದ ಇದಕ್ಕೆ ಕಾರಕಗಳು, ವಾಟರ್ ಪೊಲ್ಯೂಟೆಂಟ್ಸ್ ಎಂದು, ಜಲಮಾಲಿನ್ಯ ಕಾರಕಗಳು ಎಂದು ಕರೆಯುವರು. ಹಾಗಾದರೆ ಇಲ್ಲಿ ಚಿತ್ರದಲ್ಲಿ ನೋಡಿ ಯಾವ ರೀತಿ ನಾವು ಜಲಮಾಲಿನ್ಯ ಕಾರಕಗಳನ್ನು ನೀರಿನಲ್ಲಿ ಸೇರಿಸ್ತಾ ಇದ್ದೇವೆ, ಜಲಮಾಲಿನ್ಯವನ್ನು ಮಾಡ್ತಾ ಇದ್ದೇವೆ ಅನ್ನೋದನ್ನು ನಮಗಿಲ್ಲಿ ತಿಳಿದು ಬರುತ್ತದೆ. ವಿದ್ಯಾರ್ಥಿಗಳೇ, ಜಲಮಾಲಿನ್ಯ ಅಂದ ತಕ್ಷಣ ನಾವು ಸ್ವಲ್ಪ ಪ್ರಮಾಣದಲ್ಲಿರುವಂತಹ ಸಿಹಿ ನೀರನ್ನು ಕೂಡ ಕಲುಷಿತಗೊಳಿಸುತ್ತೇವೆ. ಆದ್ದರಿಂದ ಈ ಕೊಳಚೆ ನೀರಿನ ಒಂದು ವಿಸರ್ಜನೆ ಮತ್ತು ವಿಷಕಾರಿ ಅಂಶಗಳು ನೀರಿನಲ್ಲಿ ಸೇರಿದಾಗ ಅದು ಅಪಾರ ಪ್ರಮಾಣದಷ್ಟು ಪರಿಸರದಲ್ಲಿ ಹಾನಿಯನ್ನುಂಟು ಮಾಡುತ್ತದೆ. ಜಲಮಾಲಿನ್ಯ ಕಾರಕಗಳ ನಾವು ನೀರಿನಲ್ಲಿ ಬಿಟ್ಟಾಗ ನೀರಿನ ಒಂದು ಗುಣಮಟ್ಟ ಹಾಳಾಗುವುದಷ್ಟೇ ಅಲ್ಲ, ಜಲಮಾಲಿನ್ಯ ಉಂಟಾಗುತ್ತದೆ. ಈ ಜಲಮಾಲಿನ್ಯದಲ್ಲಿ ನಾವು ಅನೇಕ ರೀತಿಯ ದುಷ್ಪರಿಣಾಮವನ್ನು ಅನುಭವಿಸಬೇಕಾಗುತ್ತೆ. ಈ ಒಂದು ಚಿತ್ರದಲ್ಲಿ ನೀವು ವೀಕ್ಷಿಸ್ತಾ ಇದ್ದೀರಿ, ಜಲಮಾಲಿನ್ಯ ಕಾರಕಗಳನ್ನು ಯಾವ ರೀತಿಯಾಗಿ ನೀರಿನಲ್ಲಿ ನಾವು ಯಾವುದೇ ಮುಲಾಜಿಲ್ಲದೆ, ಯಾವುದೇ ರೀತಿಯ ಒಂದು ಕಳಕಳಿ ಇಲ್ಲದೆ ಪರಿಸರದ ನೀರನ್ನು ಹಾಳು ಮಾಡ್ತಾ ಇದ್ದೇವೆ. ಮುಕ್ಕಾಲು ಭಾಗದ ನೀರು ತೆರೆದ ಸಮುದ್ರವಾಗಿರ್ಬೋದು, ಸಾಗರವಾಗಿರ್ಬೋದು, ನದಿಯಾಗಿರ್ಬೋದು, ಕೈಗಾರಿಕೆಯ ಗೃಹ ತ್ಯಾಜ್ಯ ವಸ್ತುಗಳಾಗಿರ್ಬೋದು, ಕೃಷಿ ತ್ಯಾಜ್ಯ ವಸ್ತುಗಳನ್ನು ನಾವು ಮಾಲಿನ್ಯಕಾರಕವಾಗಿ ನಾವು ನೀರಿನಲ್ಲಿ ಬಿಡ್ತಾ ಇದ್ದೇವೆ. ಇದರಿಂದ ಅನೇಕ ದುಷ್ಪರಿಣಾಮಗಳು ಜಲಚರ ಜೀವಿಗಳ ಮೇಲೆ ದುಷ್ಪರಿಣಾಮ ಉಂಟಾಗುತ್ತೆ ಮತ್ತು ಜಲಮಾಲಿನ್ಯ ಉಂಟಾಗುತ್ತದೆ. ಸುಮಾರು 600 ಕೋಟಿ ರೂಪಾಯಿಗಳನ್ನು ನೀರಿನಿಂದ ಉಂಟಾಗುವ ರೋಗಕ್ಕಾಗಿಯೇ ನಾವು ತೆಗೆದಿಡಬೇಕಾಗಿದೆ. ಆದ್ದರಿಂದ ಜಲಾಶಯಗಳಾಗಿರಬಹುದು ಅಥವಾ ನದಿ, ಸಮುದ್ರ, ಸಾಗರದಲ್ಲಿ ನಾವು ಜಲಮಾಲಿನ್ಯವನ್ನು ಉಂಟು ಮಾಡ್ತಾ ಇದ್ದೇವೆ. 32ನೇ ಪ್ರಶ್ನೆ, ಸೂಕ್ಷ್ಮ ಜೀವಿಗಳು, ಮೈಕ್ರೋ ಆರ್ಗ್ಯಾನಿಸಮ್ಸ್. ವಿಘಟಕರು, ಡಿಕಂಪೋಸರ್ಸ್ ಎಂದು ಇವರನ್ನು ಕರೆಯುತ್ತಾರೆ. ಹಾಗಾದರೆ ಇಲ್ಲಿ ಪರಿಸರದಲ್ಲಿ ಸಜೀವಿಗಳಾಗಿದ್ದೇ ಬರಿಗಣ್ಣಿಗೆ ಗೋಚರಿಸದ ಕೇವಲ ಸೂಕ್ಷ್ಮದರ್ಶಕದಲ್ಲಿ ಮಾತ್ರ ಕಾಣಲಾಗುವಂಥ ಜೀವಿಗಳಿಗೆ ಸೂಕ್ಷ್ಮ ಜೀವಿಗಳು ಅಂತ ಕರೀತಾರೆ. ಉದಾಹರಣೆ ರೋಗಾಣುಗಳು, ಏಕಾಣುಗಳು, ಆದಿಜೀವಿಗಳು ಅಥವಾ ಕಿಣ್ವಗಳು, ಶೈವಲಗಳು ಇತ್ಯಾದಿ.
ಇಲ್ಲಿ ಕೆಲವು ಚಿತ್ರಗಳನ್ನು ನಾವು ವೀಕ್ಷಿಸೋಣ. ನೋಡಿ, ಸೂಕ್ಷ್ಮ ಜೀವಿಗಳು ಹೇಗಿರ್ತವೆ, ಬರಿಗಣ್ಣಿಗೆ ಕಾಣುವುದಿಲ್ಲ. ಸೂಕ್ಷ್ಮದರ್ಶಕದಲ್ಲಿ ನೋಡಿದಾಗ ನಮಗೆ ಈ ರೀತಿ ಕಾಣ್ತವೆ. ಹಾಗಾದರೆ ವಿಘಟಕರು, ಡಿಕಂಪೋಸರ್ಸ್ ಅಂದರೆ ಇವರು ಪರಾವಲಂಬಿಗಳು. ಅಂದರೆ ಸತ್ತ ಪ್ರಾಣಿ ಮತ್ತು ಜೀವಿಗಳ ಸಸ್ಯಗಳ ಅವಶೇಷವನ್ನು ತಿಂದು ಬದುಕುವಂತಹ ಜೀವಿಗಳು ಇವು ವಿಘಟಕರು. ವಿಘಟಕ ಕೆಲಸವನ್ನು ಮಾಡುತ್ತೆ. ಉದಾಹರಣೆ ಇಲ್ಲಿ ನೋಡ್ತಾ ಇದ್ದೀರಿ, ವಾರ್ಮ್, ಮಶ್ರೂಮ್, ಅದೇ ರೀತಿ ಇನ್ಸೆಕ್ಟ್ಸ್, ಬ್ಯಾಕ್ಟೀರಿಯಾ, ಇವರೆಲ್ಲರನ್ನು ನಾವು ಡಿಕಂಪೋಸರ್ಸ್ ಎಂದು ಕರೆಯುತ್ತೇವೆ. 33ನೇ ಪ್ರಶ್ನೆ, ಪುನರಾವರ್ತಿತ ಸಂಪನ್ಮೂಲಗಳು, ರೀಸೈಕಲೇಬಲ್ ರಿಸೋರ್ಸಸ್. ನೈಸರ್ಗಿಕವಾಗಿ ದೊರೆತ ಸಂಪನ್ಮೂಲಗಳನ್ನು ಒಮ್ಮೆ ಬಳಸಿದ ಬಳಿಕ ಅದನ್ನು ಮತ್ತೊಮ್ಮೆ ಅಂಥದೇ ಸಂಪನ್ಮೂಲವನ್ನಾಗಿ ಪರಿವರ್ತಿಸಿ ಪುನರ್ಬಳಕೆ ಮಾಡಬಹುದಾದ ಸಂಪನ್ಮೂಲಗಳಿಗೆ ಪುನರಾವರ್ತಿತ ಸಂಪನ್ಮೂಲಗಳು ಎನ್ನುವರು. ಉದಾಹರಣೆ ಗಾಜು, ಪೇಪರ್, ಪ್ಲಾಸ್ಟಿಕ್, ಕಬ್ಬಿಣಯುಕ್ತ ಸಾಮಗ್ರಿಗಳು, ಟೈರ್ಸ್, ಬ್ಯಾಟರಿ, ಎಲೆಕ್ಟ್ರಾನಿಕ್ ಉಪಕರಣಗಳು, ಬಟ್ಟೆ ಇತ್ಯಾದಿ. ಹಾಗಾದರೆ ಈ ಚಿತ್ರದಲ್ಲಿ ನಾವು ವೀಕ್ಷಿಸ್ತಾ ಇದ್ದೇವೆ ಪುನರಾವರ್ತಿತ ಸಂಪನ್ಮೂಲಗಳು, ರೀಸೈಕಲೇಬಲ್ ರಿಸೋರ್ಸಸ್. ಸೊ ವಾಟ್ ಆರ್ ದ materials as usually we can able to recycle? So recyclable materials are cardboards and paperboard, glass, aluminum and steel cans, papers and all type of the plastics and styrofoams. ಆ್ಯಸ್ ಎ ಜಿಯೋಗ್ರಫಿ ಸ್ಟೂಡೆಂಟ್ಸ್ ನಮ್ಗೆ ಗೊತ್ತಿರಬೇಕು, ಆದಷ್ಟು ನಾವು ಪುನರಾವರ್ತಿತ ಸಂಪನ್ಮೂಲಗಳ ಕಡೆಗೆ ಹೆಚ್ಚು ಒಲವನ್ನು ಕೊಡಬೇಕು. ಅಷ್ಟೇ ಅಲ್ಲ, ಇನ್ನೊಂದು ನಾವು ನೆನಪಿಟ್ಕೋಬೇಕು, ರೆಡ್ಯೂಸ್ ರೀಯೂಸ್ ದ್ಯಾನ್ ರೀಸೈಕಲ್. ಇಲ್ಲಿ ಪೇಪರ್, ಗ್ಲಾಸ್, ಪ್ಲಾಸ್ಟಿಕ್ ಮತ್ತು ಮಟೀರಿಯಲ್ಸ್ ಹೀಗೆ ಬೇರೆ ಬೇರೆಯಾಗಿ ನಾವು ಸಂಗ್ರಹ ಮಾಡಿ ನಾವು ಅದನ್ನು ರೀಸೈಕಲೇಬಲ್ ರಿಸೋರ್ಸ್ ಆಗಿ ನಾವು ಪರಿವರ್ತಿಸಬಹುದು. ಹಾಗಾದರೆ 34ನೇ ಪ್ರಶ್ನೆಯನ್ನು ನೋಡೋಣ. ಓಝೋನ್ ಪದರ ನಾಶ, ಓಝೋನ್ ಲೇಯರ್ ಡಿಪ್ಲೀಷನ್. ಸ್ತರಮಂಡಲ ಅಥವಾ ಸಮೋಷ್ಣತಾ ಮಂಡಲ ಅಂತೂ ಕೂಡ ಇದಕ್ಕೆ ಕರೆಯುತ್ತಾರೆ. ಸ್ಟ್ರಾಟೋಸ್ಪಿಯರ್ ಇದು ಎಲ್ಲಿ ಕಂಡುಬರುತ್ತೆ? ಭೂಮೇಲ್ಮೈ ಮೇಲಿನ ಪರಿವರ್ತನಾ ಮಂಡಲದ ಮೇಲೆ ಕಂಡುಬರುವ 2ನೇ ಮಂಡಲವಾಗಿದೆ. ಈ ಒಂದು ವಾಯುಮಂಡಲದ ಈ ಸ್ತರದ ಸ್ಟ್ರಾಟೋಸ್ಪಿಯರ್ನಲ್ಲಿ 3 ಮಿಲಿಮೀಟರ್ ದಪ್ಪನೆಯ ಘಾಟು ವಾಸನೆಯನ್ನು ಹೊಂದಿರುವಂಥ ಆಮ್ಲಜನಕದ 3 ಅಣುಗಳಿಂದ ಕೂಡಿರುವ ಓಝೋನ್ ಪದರವು ಸುಮಾರು ಭೂಮೇಲ್ಮೈಯಿಂದ 12ರಿಂದ 35 ಕಿಲೋಮೀಟರ್ ಎತ್ತರದಲ್ಲಿ ಕಂಡುಬರುತ್ತದೆ. ಇದು CFCS, ಗಂಧಕದ ಡೈಆಕ್ಸೈಡ್, ಇಂಗಾಲದ ಡೈಆಕ್ಸೈಡ್, ಜಲಜನಕದ ಕ್ಲೋರೈಡ್, ಮಿಥೇನ್, ಬ್ರೋಮೈಡ್, ಹ್ಯಾಲೋನ್ ಇತ್ಯಾದಿಗಳಿಂದ ತೆಳುವಾಗುತ್ತಾ ಹೋಗುವಂಥ ಈ ಒಂದು ಪ್ರಕ್ರಿಯೆಗೆ ಓಝೋನ್ ಪದರಿನ ನಾಶ ಎಂದು ಕರೆಯುತ್ತೇವೆ. ಇಲ್ಲಿ ವಿದ್ಯಾರ್ಥಿಗಳೇ ವೀಕ್ಷಿಸ್ತಾ ಇದ್ದೀರಿ ಓಝೋನ್ ಲೇಯರ್ ಡಿಪ್ಲೀಷನ್. ಹೌ ಇಟ್ ಆಕರ್ಸ್? ಓಝೋನ್ ಡಿಪ್ಲೀಷನ್ ಮೇನ್ಲಿ ಆಕರ್ಸ್ ಬೈ ಕ್ಲೋರೈಡ್, ಕ್ಲೋರಿನ್ ಆಕ್ಸೈಡ್, ಕ್ಲೋರೋಫ್ಲೋರೋಕಾರ್ಬನ್, ನೈಟ್ರೋಜನ್ ಆಕ್ಸೈಡ್, ಬ್ರೋಮೈನ್, ಕ್ಲೋರೋಫ್ಲೋರೋಕ್ಲೋರೈಡ್, ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್. ಇಯರ್ ಬೈ ಇಯರ್ ನಾವು ನೋಡ್ತಾ ಹೋದರೆ ಉತ್ತರ ಧ್ರುವ ಮತ್ತು ದಕ್ಷಿಣ ಧ್ರುವ, ಎಸ್ಪೆಷಲಿ ದಕ್ಷಿಣ ಧ್ರುವದಲ್ಲಿ ಓಝೋನ್ ಪದರಿನ ಆಗಿದ್ದನ್ನು ನೋಡ್ತೇವೆ. ಇಲ್ಲಿ ನೋಡಿ ಸ್ಟ್ರಾಟೋಸ್ಪಿಯರ್ ಕೊಟ್ಟಿದ್ದಾರೆ. ಫಸ್ಟ್ ಲೋವರ್ ಕೆಳ ಪರಿವರ್ತನಾ ಮಂಡಲ, ಅಪ್ಪರ್ ಟ್ರೋಪೋಸ್ಪಿಯರ್ ಮೇಲ್ಮೈ, ಅದರ ಮೇಲ್ಮೈ ಯಾವುದು? ಅದು ಟ್ರೋಪೋಸ್ಪಿಯರ್. ಅದರ ಮೇಲ್ಗಡೆ ಇರುವಂಥದ್ದು ಕೆಳಸ್ತರ ಯಾವುದು? ಸಮೋಷ್ಣತಾ ಮಂಡಲ ಸ್ಟ್ರಾಟೋಸ್ಪಿಯರ್. ಅದರ ಮೇಲ್ಗಡೆ ಅಪ್ಪರ್ ಸ್ಟ್ರಾಟೋಸ್ಪಿಯರ್. ಇವುಗಳ ಮಧ್ಯದಲ್ಲಿ ನಾವು ನೋಡ್ತಾ ಇರೋದು ಯಾವುದು? ಓಝೋನ್ ಲೇಯರ್. ಅಲ್ಟ್ರಾವೈಲೆಟ್ ಕಿರಣಗಳು, ಸೂರ್ಯನಿಂದ ಬರುವಂಥ ಅಲ್ಟ್ರಾವೈಲೆಟ್ ಕಿರಣಗಳಿಂದ ನಮ್ಮ ಸಕಲ ಜೀವ ಸಮೂಹವನ್ನು ಇದು ರಕ್ಷಿಸುತ್ತದೆ. ಆದರೆ ಈ ಅನಿಲಗಳನ್ನು, ಇಲ್ಲಿ ಈಗಾಗಲೇ ಹೇಳಿದಂಥ ಅನಿಲಗಳನ್ನು ನಾವು ಭಾಳಷ್ಟು ಬಳಕೆ ಮಾಡಿರುವುದರಿಂದ ದಕ್ಷಿಣ ಧ್ರುವ ಪ್ರದೇಶದ ಓಝೋನ್ ಪದರು ತೆಳುವಾಗ್ತಾ ಇದೆ. ಇದನ್ನು ನಾವು ಓಝೋನ್ ಪದರಿನ ನಾಶ ಎಂದು ಕರೆಯುತ್ತೇವೆ. 35ನೇ ಪ್ರಶ್ನೆ, ನೀಲ ಲೋಹಿತಾತೀತ ವಿಕಿರಣಗಳು, ಅಲ್ಟ್ರಾವೈಲೆಟ್ ರೇಡಿಯೇಷನ್ಸ್. ವಾಯುಮಂಡಲದಲ್ಲಿ ಕಿರಿ ಅಲೆಗಳಾದ ಸೌರ ವಿಕಿರಣವು ವಿದ್ಯುತ್
ಇಲ್ಲಿ ವಿದ್ಯುತ್ ಆಗಬೇಕು ನೋಡಿ. ವಿದ್ಯುತ್ ಅಯಸ್ಕಾಂತ ಅಲೆಗಳಾಗಿ ಭೂ ಮೇಲ್ಮೈಗೆ 10 nm ಅಂದರೆ ನ್ಯಾನೋಮೀಟರ್ಗಳಲ್ಲಿ ಬಂದು ತಲುಪುತ್ತದೆ. ಇವುಗಳು ಬಹಳಷ್ಟು ತೀಕ್ಷ್ಣವಾಗಿರುವುದರಿಂದ ಇದನ್ನು ಓಝೋನ್ ಪದರು ರಕ್ಷಿಸುತ್ತದೆ. ಎಷ್ಟು ಬೇಕು ಉಷ್ಣಾಂಶ ಅಷ್ಟೇ ಮಾತ್ರ ಈ ಪದರು ಭೂ ಮೇಲ್ಮೈಗೆ ಬಿಡುತ್ತದೆ ಮತ್ತು ಹೆಚ್ಚು ಪ್ರಖರವಾದ ತೀಕ್ಷ್ಣವಾದ ಅನಿಲವನ್ನು ಅದು ವಾಯುಮಂಡಲಕ್ಕೆ ಪ್ರತಿಫಲಿಸುತ್ತದೆ. ಇಲ್ಲಿ ಅಲ್ಟ್ರಾವೈಲೆಟ್ ರೇಡಿಯೇಷನ್ನ ಉದಾಹರಣೆಯನ್ನು ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳೇ. UV ಅಂದರೆ ಅಲ್ಟ್ರಾವೈಲೆಟ್ A, ಅಲ್ಟ್ರಾವೈಲೆಟ್ B, ಅಲ್ಟ್ರಾವೈಲೆಟ್ C. 1 ನ್ಯಾನೋಮೀಟರ್ ಎಂದರೆ ಎಷ್ಟು ಅಂತ ಗೊತ್ತಿರಬೇಕು. 1 ಬಿಲಿಯನ್ ಆಫ್ ಎ ಮೀಟರ್, ದಟ್ ಈಸ್ 1 ನ್ಯಾನೋಮೀಟರ್. ಇಲ್ಲಿ ಅಲ್ಟ್ರಾವೈಲೆಟ್ ಯಾವ ರೀತಿ ರೇಡಿಯೇಷನ್ಸ್ಗಳಿದೆ ಅನ್ನೋದನ್ನು ನೋಡ್ತಾ ಇದ್ದೇವೆ. A, B, C. ಇಲ್ಲಿ ನೋಡಿ, ಸಿ ಅದರ ಒಂದು ಛಾಯೆ ಎಷ್ಟು ಗಾಢವಾಗಿದೆ. ಅದೇ ರೀತಿ ವಿಸಿಬಲ್ ಕಣ್ಣಿಗೆ ಕಾಣುವಂಥ ಕೆಲವೊಂದು ರೇಡಿಯೇಷನ್ಸ್ಗಳನ್ನು ನೋಡ್ತೇವೆ. ಇನ್ಫ್ರಾರೆಡ್ ರೇಡಿಯೇಷನ್ಸ್ಗಳಿವೆ. ಈ ರೀತಿ ನಾವು ವಿವಿಧ ರೀತಿಯ ಅಲ್ಟ್ರಾವೈಲೆಟ್ ರೇಡಿಯೇಷನ್ಸ್ಗಳು, ಕೆಲವೊಮ್ಮೆ ಅದು ಓಝೋನ್ ಪದರನ್ನು ಹಾಯ್ದು ಭೂ ಮೇಲ್ಮೈಗೆ ತಲುಪಿದರೆ ಸನ್ಬರ್ನ್ ಆಗುತ್ತೆ. ಅದೇ ರೀತಿ ಸ್ಕಿನ್ ಕ್ಯಾನ್ಸರ್ ಆಗುತ್ತೆ, ಐ ಪ್ರಾಬ್ಲಮ್ ಆಗುತ್ತೆ ಮತ್ತು ಸ್ಕಿನ್ ಏಜಿಂಗ್ ಆಗುತ್ತೆ. ಈ ರೀತಿಯ ಪರಿಸ್ಥಿತಿಗಳನ್ನು ನಾವು ಎದುರಿಸಬೇಕಾಗುತ್ತೆ. 36ನೆಯ ಪ್ರಶ್ನೆ, ಜೈವಿಕ ಭೂ ರಾಸಾಯನಿಕ ಚಕ್ರ ಬಯೋಜಿಯೋ ಕೆಮಿಕಲ್ ಸೈಕಲ್ ಎಲ್ಲ ಅವಶ್ಯಕ ಘಟಕಾಂಶಗಳನ್ನು ಒಳಗೊಂಡ ರಾಸಾಯನಿಕ ಘಟಕಾಂಶಗಳು ಜೀವಮಂಡಲದಲ್ಲಿ ಪರಿಸರದಿಂದ ಜೀವಿಗಳಿಗೆ ಮತ್ತು ತಿರುಗಿ ಜೀವಿಗಳಿಂದ ಪರಿಸರಕ್ಕೆ ವೃತ್ತಾಕಾರದ ಮಾರ್ಗದಲ್ಲಿ ಆವರ್ತಿತಗೊಳ್ಳುವಂತಹ ನೈಸರ್ಗಿಕ ಪ್ರಕ್ರಿಯೆಗೆ ಜೈವಿಕ ಭೂ ರಾಸಾಯನಿಕ ಚಕ್ರ ಅಥವಾ ಜೀವ ಭೂ ರಾಸಾಯನಿಕ ಚಕ್ರ ಎಂದು ಕರೆಯುವರು. ಇಲ್ಲಿ ನಾವು ಗಮನಿಸಬೇಕು, ಸಾಮಾನ್ಯವಾಗಿ ನಮಗೆ ಸಿಗುವಂಥ ಎಲ್ಲ ಘಟಕಾಂಶಗಳು ಅಜೈವಿಕ ಮೂಲದಿಂದ ಸಿಗುತ್ತದೆ. ಜೀವಿಗಳು ಬದುಕಬೇಕಾದರೆ ವಿವಿಧ ರೀತಿಯ ಅಜೈವಿಕ ಮೂಲಗಳೊಂದಿಗೆ ರಾಸಾಯನಿಕ ಘಟಕಾಂಶಗಳೊಂದಿಗೆ ನಿಕಟವಾದ ಸಂಬಂಧವನ್ನು ಹೊಂದಿರಬೇಕು. ಈ ಒಂದು ಹೊಂದಾಣಿಕೆ ಮತ್ತು ಪರಸ್ಪರ ಒಂದು ಸಮಾಗಮ ಉಂಟಾಗಬೇಕಾದರೆ ಜೈವಿಕ ಭೂ ರಾಸಾಯನಿಕ ಚಕ್ರ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಹಾಗಾದರೆ ಎಲ್ಲ ಅವಶ್ಯಕ ಘಟಕಾಂಶಗಳನ್ನು ಒಳಗೊಂಡಂಥ ರಾಸಾಯನಿಕ ಘಟಕಾಂಶಗಳು ಜೀವಮಂಡಲದಲ್ಲಿ ಪರಿಸರದಿಂದ ಜೀವಿಗಳಿಗೆ ಮತ್ತು ತಿರುಗಿ ಜೀವಿಗಳಿಂದ ಪರಿಸರಕ್ಕೆ ವೃತ್ತಾಕಾರದ ಮಾರ್ಗದಲ್ಲಿ ಆವರ್ತಿತಗೊಳ್ಳುವಂತಹ ನೈಸರ್ಗಿಕ ಪ್ರಕ್ರಿಯೆಗೆ ನಾವು ಜೈವಿಕ ಭೂ ರಾಸಾಯನಿಕ ಚಕ್ರ ಅಥವಾ ಜೀವ ಭೂ ರಾಸಾಯನಿಕ ಚಕ್ರ ಎಂದು ಕರೆಯುವರು. ಹಾಗಾದರೆ ಇಲ್ಲಿ ನಾವು ನೋಡ್ತಾ ಇದ್ದೇವೆ ಬಯೋಜಿಯೋ ಕೆಮಿಕಲ್ ಸೈಕಲ್. ಇದು ಒಂದು ವೃತ್ತಾಕಾರದ ಒಂದು ಆವರ್ತನ ಮಾದರಿಯ ವಿವಿಧ ರೀತಿಯ ಸೈಕಲ್ಗಳನ್ನು ಅಥವಾ ಆವರ್ತನಗಳನ್ನು ನಾವು ಪರಿಸರದಲ್ಲಿ ನೋಡ್ತೇವೆ. ನಿಮಗೆಲ್ಲ ಗೊತ್ತಿರುವಂತೆ ಹೈಡ್ರೋಲಾಜಿಕಲ್ ಸೈಕಲ್ ಅಥವಾ ವಾಟರ್ ಸೈಕಲ್, ಕಾರ್ಬನ್ ಸೈಕಲ್, ನೈಟ್ರೋಜನ್ ಸೈಕಲ್, ಫಾಸ್ಫರಸ್ ಸೈಕಲ್, ಆಕ್ಸಿಜನ್ ಸೈಕಲ್ ಮತ್ತು ಸಲ್ಫರ್ ಸೈಕಲ್. ಇಲ್ಲಿ ನಾವು ವಿವಿಧ ರೀತಿಯ ಸೈಕಲ್ಸ್ಗಳನ್ನು, ಆವರ್ತನಗಳನ್ನು ಪರಿಸರದಲ್ಲಿ ಹೇಗೆ ಉಂಟಾಗುತ್ತೆ ಅನ್ನೋದನ್ನು ನಾವು ನೋಡಬಹುದು. ಇಲ್ಲಿ ನೋಡಿ, ಆಕ್ಸಿಜನ್ ಸೈಕಲ್. ಎಲ್ಲ ಜೀವಿಗಳು ಸಸ್ಯವರ್ಗದ ಮೇಲೆ ಅವಲಂಬಿತವಾಗಿದೆ, ಉತ್ಪಾದಕರ ಮೇಲೆ ಅವಲಂಬಿತವಾಗಿದೆ. ಅವುಗಳಿಂದ ಆಮ್ಲಜನಕವನ್ನು ಪಡೆದು ಇಂಗಾಲದ ಡೈಆಕ್ಸೈಡನ್ನು ಹೊರಹಾಕುತ್ತವೆ. ಅವುಗಳನ್ನು ಪಡೆದು ಸಸ್ಯವರ್ಗಗಳು ಇಂಗಾಲದ ಡೈಆಕ್ಸೈಡನ್ನು ಪಡೆದು ಆಮ್ಲಜನಕವನ್ನು ಹೊರಹಾಕುತ್ತೆ. ಹೀಗೆ ನಿರಂತರವಾದಂಥ ಒಂದು ಆವರ್ತನ ಕಂಡುಬರುತ್ತದೆ. ಹೈಡ್ರೋಲಾಜಿಕಲ್ ಸೈಕಲ್ ಬಗ್ಗೆ ನಿಮಗೆ ಗೊತ್ತಿದೆ. ಯಾವ ರೀತಿ ಮುಕ್ಕಾಲು ಭಾಗದಷ್ಟು ಆವರಿಸಿರುವಂಥ ಎಲ್ಲ ಬಗೆಯ ನೀರಿನ ಮೂಲಗಳಲ್ಲಿ ಸೂರ್ಯನ ಕಿರಣಗಳು ಬಿದ್ದಾಗ ಅಲ್ಲಿ ಉಷ್ಣಾಂಶದಿಂದ ಬಾಷ್ಪೀಭವನ ಕ್ರಿಯೆ ಉಂಟಾಗಿ ಮುಂದೆ ಅದು ಕಂಡೆನ್ಸೇಷನ್ ಆಗಿ ಅಥವಾ ಘನೀಕರಣಗೊಂಡು ಮೋಡಗಳ ನಿರ್ಮಾಣವಾಗಿ ಮತ್ತೆ ಘನ ದ್ರವ ಅನಿಲದ ರೂಪದಲ್ಲಿ ಪ್ರಿಸಿಪಿಟೇಷನ್ ಅಥವಾ ರೇನ್ ಆಗಿ ಮತ್ತೆ ತಗ್ಗಾದ ಭಾಗದಲ್ಲಿ ನೀರು ಸೇರಿಕೊಳ್ಳುತ್ತದೆ. ಇದು ಒಂದು ಕೂಡ ನಿರಂತರವಾಗಿ ಉಂಟಾಗುವಂಥ ಒಂದು ಕ್ರಿಯೆ. ನೈಟ್ರೋಜನ್ ಅಂದರೆ ಮಣ್ಣಿನಲ್ಲಿ ಇರ್ತಕ್ಕಂಥ ಒಂದು ಪೋಷಕಾಂಶ. ವಿವಿಧ ಜೀವಿಗಳು ಸತ್ತ ಬಳಿಕ ಅವುಗಳ
ಅವಶೇಷ ಮಣ್ಣಿನಲ್ಲಿ ಸೇರಿಕೊಂಡಾಗ ನೈಟ್ರೋಜನ್ ಮತ್ತು ಮಣ್ಣಿನ ಮೂಲಕ ಸಸ್ಯದ ಮೂಲಕ ಮತ್ತು ಸಸ್ಯಾಹಾರಿಗಳು ಅದನ್ನು ತಿನ್ನುವುದರ ಮೂಲಕ ಹೀಗೆ ಕಂಟಿನ್ಯೂಸ್ ಆಗಿ ನೈಟ್ರೋಜನ್ ಸೈಕಲ್ ಕಂಡುಬರುತ್ತದೆ. ಹಾಗೆ ಇಲ್ಲಿ ನೀವು ಸಲ್ಫರ್ ಸೈಕಲನ್ನು ನೋಡ್ತೀರಿ. ಇದು ಕೂಡ ಪೋಷಕಾಂಶ ಸ್ತರಗಳ ಮೂಲಕ ಪರಸ್ಪರ ವರ್ಗಾಯಿಸಲ್ಪಟ್ಟು ಉಂಟಾಗುವಂಥ ಒಂದು ಸೈಕಲ್. ಕಾರ್ಬನ್ ಸೈಕಲ್, ಇಲ್ಲಿ ಕಾರ್ಬನ್ ಸೈಕಲ್ದಲ್ಲಿ ಫೋಟೋಸಿಂಥಸಿಸ್ ಅಥವಾ ದ್ಯುತಿಸಂಶ್ಲೇಷಣ ಕ್ರಿಯೆ ಬಹಳ ಮುಖ್ಯವಾದುದು. ಸಾಮಾನ್ಯವಾಗಿ ತಮ್ಮ ಒಂದು ಬೇರಿನ ಮೂಲಕ ಸಸ್ಯವರ್ಗಗಳು ಕೆಲವು ಪೋಷಕಾಂಶವನ್ನು ಮಣ್ಣಿನಿಂದ ಪಡೆಯುತ್ತವೆ. ಅದೇ ರೀತಿ ವಾಯುಮಂಡಲದಲ್ಲಿ ಇರತಕ್ಕಂಥ CO2 ಅಂದರೆ ಕಾರ್ಬನ್ ಡೈಆಕ್ಸೈಡನ್ನು ಪಡೆದು ಆಮ್ಲಜನಕವನ್ನು ಹೊರಹಾಕುತ್ತೆ. ಆ ಆಮ್ಲಜನಕವನ್ನು ಜೀವಿಗಳು ಪಡೆದುಕೊಳ್ಳುತ್ತವೆ. ಹೀಗೆ ಪರಸ್ಪರ ಜೀವಿಗಳೊಂದಿಗೆ ಒಂದು ರೀತಿಯ ಅನ್ಯೋನ್ಯವಾದಂಥ ಒಂದು ಅವಲಂಬನ ಕಂಡುಬರುತ್ತದೆ. 37ನೆಯ ಪ್ರಶ್ನೆ, ಮಣ್ಣು ಮಾಲಿನ್ಯ, ಸಾಯಿಲ್ ಪೊಲ್ಯೂಷನ್. ನಿರ್ದಿಷ್ಟ ಪ್ರಮಾಣದಲ್ಲಿ ವಿವಿಧ ಲವಣಗಳು, ಜೈವಿಕ ಪದಾರ್ಥಗಳು, ಖನಿಜಗಳು, ನೀರು ಹಾಗೂ ಅನಿಲಗಳಿಂದ ಕೂಡಿರುವ ಮಣ್ಣು ಮಾನವನ ಒಂದು ಹಸ್ತಕ್ಷೇಪದಿಂದಾಗಿ, ಅಂದರೆ ಕಲುಷಿತ ನೀರು, ರಾಸಾಯನಿಕ ಗೊಬ್ಬರ ಹಾಗೂ ಕೀಟನಾಶಕಗಳ ನಿರಂತರ ಬಳಕೆಯಿಂದ ತನ್ನ ಗುಣಮಟ್ಟವನ್ನು ಕಳೆದುಕೊಂಡರೆ ಅದಕ್ಕೆ ಮಣ್ಣು ಮಾಲಿನ್ಯ ಎಂದು ಕರೆಯುತ್ತಾರೆ. ದ ಸಾಯಿಲ್ ಪೊಲ್ಯೂಷನ್ ಬಗ್ಗೆ ನೋಡಿ. ನಾವು ಮಣ್ಣಿನಲ್ಲಿ ಅನೇಕ ಬಗೆಯ ರಾಸಾಯನಿಕ ವಸ್ತುಗಳನ್ನು ನಾವು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸೇರಿಸಿ ಅದರ ಒಂದು ಗುಣಮಟ್ಟ pH ಮೌಲ್ಯವನ್ನು ಏರುಪೇರು ಮಾಡ್ತಾ ಇದ್ದೇವೆ. ಇಲ್ಲಿ ನೋಡಿ, ಸಾಯಿಲ್ ಪೊಲ್ಯೂಷನ್, ದ ಮೇನ್ ಕಂಪೋನೆಂಟ್ ಆಫ್ ದ ಅರ್ತ್ ಬಯೋಸ್ಪಿಯರ್ ರೀಪ್ರೆಸೆಂಟ್ಸ್ ಟಾಪ್ ಸಾಯಿಲ್. ಅಂದರೆ ಮೇಲ್ಮೈ ಫಲವತ್ತಾದ ಮಣ್ಣು ತಯಾರಾಗಬೇಕಂದ್ರೆ ಸುಮಾರು 500 ವರ್ಷಗಳ ಮೇಲೆ ನಮಗೆ ಬೇಕಾಗುತ್ತದೆ. ನಾವು ಕ್ಷಣಾರ್ಧದಲ್ಲಿ ಮೇಲ್ಮೈ ಮಣ್ಣು, ಫಲವತ್ತಾದ ಮಣ್ಣಿನ ಒಂದು ಫಲವತ್ತತೆಯನ್ನು ರಾಸಾಯನಿಕ ಗೊಬ್ಬರ ಅಥವಾ ಕೀಟನಾಶಕಗಳನ್ನು ಬಳಸಿ ಹಾಳು ಮಾಡ್ತಾ ಇದ್ದೇವೆ, ಅಥವಾ ಅತಿಶಯವಾದ ನೀರನ್ನು ಬಳಸಿ ಮಣ್ಣಿನ ಫಲವತ್ತತೆಯನ್ನು ಹಾಳು ಮಾಡ್ತಾ ಇದ್ದೇವೆ. ಇಲ್ಲಿ ಯಾವುದರಿಂದ ಪೊಲ್ಯೂಟ್ ಆಗುತ್ತೆ ಅನ್ನೋದನ್ನು ಹೇಳಿದ್ದಾರೆ. ಸಾಯಿಲ್ ಈಸ್ ಪೊಲ್ಯೂಟೆಡ್ ಬೈ ಲಿಟರ್, ವೇಸ್ಟ್ಸ್, ಹೆವಿ ಮೆಟಲ್ಸ್, ಪ್ಲಾಸ್ಟಿಕ್ಸ್, ರೇಡಿಯೋ ಆ್ಯಕ್ಟಿವ್ ಎಲಿಮೆಂಟ್ಸ್, ಸಿಂಕಿಂಗ್ ಏರೋಸೋಲ್ may contain heavy poisonous metals and it may be leads to plants ruin. 38ನೇ ಪ್ರಶ್ನೆಯನ್ನು ನೋಡೋಣ. ಮ್ಯಾಂಗ್ರೋವ್ ಅರಣ್ಯಗಳು, ಮ್ಯಾಂಗ್ರೋವ್ ಫಾರೆಸ್ಟ್ಸ್. ಸಮುದ್ರದ ತೀರದಲ್ಲಿ ತಗ್ಗಾದ ಭಾಗದಲ್ಲಿ ಉಪ್ಪು ನೀರಿನಿಂದ ಕೂಡಿರುವ ಒಂದು ಭೂಮಿಯಲ್ಲಿ ಜಲೀಯ ಸಸ್ಯವರ್ಗಗಳಿಂದ ಕೂಡಿದ ಈ ಅರಣ್ಯಗಳಿಗೆ ಮ್ಯಾಂಗ್ರೋವ್ ಅರಣ್ಯಗಳು ಎಂದು ಕರೆಯುತ್ತೇವೆ. ಈ ಅರಣ್ಯಗಳ ಬೇರು ನೀರಿನಲ್ಲಿ ತೇಲುತ್ತಿರುತ್ತದೆ ಹಾಗೂ ಜೌಗು ಪ್ರದೇಶದಲ್ಲಿ ಇವುಗಳ ಒಂದು ಬೇರು ಹೆಚ್ಚು ಆಳಕ್ಕೆ ಹೋಗದೆ ಮೇಲೆಯೇ ನಾಟಿ ಮಾಡಿಕೊಂಡಂತೆ ಕಂಡುಬರುತ್ತದೆ ಅಥವಾ ತೇಲುವಂತೆ ಕಂಡುಬರುತ್ತದೆ. ಉದಾಹರಣೆ, ಗಂಗಾ ನದಿ ಮುಖಜ ಭೂಮಿಯ ಸುಂದರ್ಬನ್ಸ್. ತುಂಬಾ ಸುಂದರವಾದಂಥ ಒಂದು ಫಾರೆಸ್ಟ್ ಇದು. ಮತ್ತು ಇಲ್ಲಿ ನಾವು ಜಲೀಯ ಒಂದು ಸಸ್ಯವರ್ಗ ಅಂತ ಕರಿಬಹುದು. 39ನೇ ಪ್ರಶ್ನೆ, ಡೆಸಿಬಲ್. ಪರಿಸರದಲ್ಲಿನ ಅನಾವಶ್ಯಕ, ಅನಾನುಕೂಲಕರ ಅಥವಾ ನಿರರ್ಥಕ ಸಪ್ಪಳಗಳಂತಹ ಧ್ವನಿ ಅಥವಾ ಶಬ್ದವನ್ನು ನಾವು ಶಬ್ದ ಮಾಲಿನ್ಯ ಎಂದು ಕರೆಯುತ್ತೇವೆ. ಈ ಶಬ್ದ ಮಾಲಿನ್ಯವನ್ನು ಅಳೆಯಲು ಬಳಸುವ ಮೂಲ ಮಾಪನಕ್ಕೆ ಡೆಸಿಬಲ್ ಅಥವಾ ಶಾರ್ಟ್ಕಟ್ಟಾಗಿ ನಾವು DB ಎಂದು ಈ ರೀತಿ ಬರೆಯುತ್ತೇವೆ. ಹಾಗಾದರೆ ಆಸ್ಪತ್ರೆಯ ಬಳಿ ಸಾಮಾನ್ಯವಾಗಿ 40 dB ಶಬ್ದ ಕಂಡುಬಂದರೆ ವಸತಿ ಪ್ರದೇಶದ ಬಳಿ 50 dB ಶಬ್ದ ಕಂಡುಬರುತ್ತದೆ. ಇಲ್ಲಿ ನೀವು ವೀಕ್ಷಿಸ್ತಾ ಇದ್ದೀರಿ ಡೆಸಿಬಲ್ ಮಾಪಕ ಮತ್ತು ಮೂಲಮಾನವನ್ನು ಯಾವ ರೀತಿ ಮಾಡ್ತಾರೆ ಅಂತ. ಇಲ್ಲಿ ವಿವಿಧ ರೀತಿಯ ಪ್ರದೇಶದಲ್ಲಿ ವಿವಿಧ ರೀತಿಯ ಪ್ರಮಾಣದ DBಗಳು ಅಥವಾ ಡೆಸಿಬಲ್ ಕಂಡುಬರುತ್ತದೆ. 40ನೇ ಪ್ರಶ್ನೆ, ಹಸಿರು ಮನೆಯ ಅನಿಲಗಳು, ಗ್ರೀನ್ ಹೌಸ್ ಗ್ಯಾಸಸ್. ಹಸಿರು ಮನೆಯ ಪರಿಣಾಮಕ್ಕೆ ಕಾರಣವಾಗಿರುವ ಅನಿಲಗಳಿಗೆ ಹಸಿರು ಮನೆಯ ಅನಿಲಗಳೆಂದು ಕರೆಯುವರು. ಮುಖ್ಯವಾಗಿ ಈ ಅನಿಲಗಳು ಉಷ್ಣಾಂಶವನ್ನು ಹೀರಿಕೊಳ್ಳುವ ಲಕ್ಷಣವನ್ನು ಹೊಂದಿರುವುದರಿಂದ ಇದರ ಪ್ರಮಾಣ ಮಾನವನ ಚಟುವಟಿಕೆಯಿಂದಾಗಿಯೇ ಹೆಚ್ಚುಗೊಂಡು ಹಸಿರು ಮನೆಯ ಅನಿಲದ ಪರಿಣಾಮ ಉಂಟಾಗಿದೆ.
ಉದಾಹರಣೆ ಇಂಗಾಲದ ಡೈಆಕ್ಸೈಡ್ CO2, ಮಿಥೇನ್ CH4, ನೈಟ್ರಿಕ್ ಆಕ್ಸೈಡ್ ಇತ್ಯಾದಿ, ಮತ್ತು ಕ್ಲೋರೋಫ್ಲೋರೋ ಕಾರ್ಬನ್ ಕೂಡ ಇಲ್ಲಿ ಪ್ರಮುಖವಾದದ್ದು. ಇಲ್ಲಿ ನೀವು ವೀಕ್ಷಿಸ್ತಾ ಇದ್ದೀರಿ ನ್ಯಾಚುರಲ್ ಗ್ರೀನ್ ಹೌಸ್ ಇಫೆಕ್ಟ್. ಇದು ಸರ್ವೇ ಸಾಮಾನ್ಯವಾಗಿರ್ತದೆ, ಆದರೆ ಮಾನವನಿಂದ ಗ್ರೀನ್ ಹೌಸ್ ಇಫೆಕ್ಟ್ ಯಾವ ರೀತಿ ಇದೆ ನೋಡಿ. ನಾವು ಕಾರ್ಬನ್ ಡೈಆಕ್ಸೈಡನ್ನು ನೈಟ್ರಸ್ ಆಕ್ಸೈಡನ್ನು ಹೆಚ್ಚು ಉತ್ಪಾದನೆ ಮಾಡೋದ್ರಿಂದ ರೆಡ್ ಕಲರ್ ಹೆಚ್ಚು ಕಂಡು ಬರ್ತಾ ಇದೆ. ಇಲ್ಲಿ ರೆಡ್ ಕಲರ್ ಗ್ರೀನ್ ಹೌಸ್ ಇಫೆಕ್ಟ್ ಅಷ್ಟೊಂದು ಇಲ್ಲ. ಇದು ನ್ಯಾಚುರಲ್ ಗ್ರೀನ್ ಹೌಸ್ ಇಫೆಕ್ಟ್, ಇದು ಹ್ಯೂಮನ್ ಗ್ರೀನ್ ಹೌಸ್ ಇಫೆಕ್ಟ್. ಅದೇ ರೀತಿ ಇಲ್ಲಿ ಕೆಳಗಿನ ನೀವು ಪೈ ಚಾರ್ಟನ್ನು ವೀಕ್ಷಿಸಿದಾಗ ವಿವಿಧ ರೀತಿಯ ಒಂದು ಇಂಡಸ್ಟ್ರಿಯಲ್, ಟ್ರಾನ್ಸ್ಪೋರ್ಟೇಷನ್, ಸಾಲಿಡ್ ವೇಸ್ಟ್, ಕಮರ್ಷಿಯಲ್ ಆರ್ ಇನ್ಸ್ಟಿಟ್ಯೂಷನಲ್, ರೆಸಿಡೆನ್ಷಿಯಲ್ ವಿವಿಧ ಉದ್ದೇಶಕ್ಕಾಗಿ ನಾವು ಬಳಸಿದಂಥ ಕೆಲವು ಅನಿಲಗಳು ನಮಗೆ ವಿವಿಧ ಪ್ರಮಾಣದಲ್ಲಿ ಹಸಿರುಮನೆಯ ಪರಿಣಾಮ ಉಂಟಾಗಲಿಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಕಾರಣವಾಗಿದೆ. ಗ್ರೀನ್ ಹೌಸ್ ಗ್ಯಾಸಸ್ ಅಂತ ಬಂದಾಗ ಗ್ರೀನ್ ಹೌಸ್ ಗ್ಯಾಸಸ್ ಎಂದು ನಾವು ತಿಳಿದುಕೊಳ್ಬೇಕಂದ್ರೆ ಕಾರ್ಬನ್ ಡೈಆಕ್ಸೈಡ್ 54%, 21% CFCs, 12% ಮಿಥೇನ್, ಓಝೋನ್ 7% ಮತ್ತು ನೈಟ್ರಸ್ ಆಕ್ಸೈಡ್ 6%, ಹೀಗೆ ವಿವಿಧ ಪ್ರಮಾಣದಲ್ಲಿ ಗ್ರೀನ್ ಹೌಸ್ ಗ್ಯಾಸಸ್ ವಾಯುಮಂಡಲದಲ್ಲಿ ಕಂಡುಬರುತ್ತದೆ. 41ನೇ ಪ್ರಶ್ನೆ ನೋಡೋಣ. ಸುನಾಮಿ. ಸಮುದ್ರದ ಆಳದಲ್ಲಿ ಉಂಟಾದ ಭೂಕಂಪನದ ಪರಿಣಾಮವಾಗಿ ಬೃಹದಾಕಾರದ ಅಥವಾ ದೈತ್ಯಾಕಾರದ ಅಲೆಗಳು ಸಮುದ್ರ ತೀರದ ಸಮೀಪ ಅಥವಾ ಸಮುದ್ರ ತೀರಕ್ಕೆ ರಭಸದಿಂದ ಅಪ್ಪಳಿಸಿ ಅಪಾರ ಪ್ರಮಾಣದ ವಸತಿ, ಆಸ್ತಿ ಮತ್ತು ಜೀವಹಾನಿಯನ್ನು ಉಂಟು ಮಾಡುವ ಪ್ರಕೃತಿ ವಿಕೋಪಕ್ಕೆ ಸುನಾಮಿ ಎಂದು ಕರೆಯುತ್ತಾರೆ. ನಿಮಗೆಲ್ಲ ಗೊತ್ತಿದೆ, ಸುನಾಮಿಗೆ ಮೂಲ ಕಾರಣ ಸಮುದ್ರ ಆಳದಲ್ಲಿ ಉಂಟಾಗುವಂಥ ಭೂಕಂಪನ. ಈ ಭೂಕಂಪನದಿಂದಾಗಿಯೇ ಸಮುದ್ರ ತೀರದಲ್ಲಿ ದೈತ್ಯಾಕಾರದ ಅಥವಾ ಬೃಹದಾಕಾರದ ಅಲೆಗಳು ಬಂದು ಬಂದರು ಪ್ರದೇಶಗಳಿಗೆ ಅಪ್ಪಳಿಸುತ್ತವೆ. ಇದರಿಂದ ವಸತಿ, ಆಸ್ತಿಪಾಸ್ತಿ ನಾಶವಾಗುತ್ತದೆ, ಜೀವಹಾನಿ ಉಂಟಾಗುತ್ತದೆ. ಇದು ಒಂದು ಪ್ರಕೃತಿ ವಿಕೋಪವಾಗಿದೆ. ಹಾಗಾದರೆ ನೀವು ಇಲ್ಲಿ ನೋಡ್ತಾ ಇದ್ದೀರಿ ವಿದ್ಯಾರ್ಥಿಗಳೇ, ಒಂದು ಶಿಲಾಸ್ತರವು ಕೆಳಮುಖವಾಗಿ ಮತ್ತೊಂದು ಶಿಲಾಸ್ತರವು ಮೇಲ್ಮುಖವಾಗಿ ಒರಗಿಕೊಂಡಾಗ ಸಾಗರದ ಅಂತರಾಳದಲ್ಲಿ ಭೂಕಂಪನಗಳು ಸಂಭವಿಸಿದಾಗ ದೈತ್ಯಾಕಾರದ ಅಲೆಗಳು ಬಂದು ಬಂದರು ಪ್ರದೇಶಗಳಿಗೆ ಅಪ್ಪಳಿಸುತ್ತದೆ. ಹೀಗೆ ಅನೇಕ ಆಸ್ತಿಪಾಸ್ತಿ, ಜೀವಹಾನಿ ಉಂಟಾಗುತ್ತದೆ. ಇಲ್ಲಿಯವರೆಗೆ ಜಿಯೋ ಇನ್ಫೋಟೈನ್ಮೆಂಟ್ PK ಚಾನಲ್ನ ಮೂಲಕ ಎನ್ವಿರಾನ್ಮೆಂಟ್ ಜಿಯೋಗ್ರಫಿಯ 4 ವಿಡಿಯೋಗಳನ್ನು ನೀವು ವೀಕ್ಷಿಸಿದ್ದೀರಿ. ಆ ಒಂದು ವಿಡಿಯೋಗಳ ಸದುಪಯೋಗವನ್ನು ಪಡೆಯೋದಷ್ಟೇ ಅಲ್ಲ, ಅದನ್ನು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಅಷ್ಟೇ ಅಲ್ಲ, ನೀವು ಸಬ್ಸ್ಕ್ರೈಬ್ ಕೂಡ ಆಗಿ ನಾನು ಯಾವೆಲ್ಲ ವಿಡಿಯೋಗಳನ್ನು ನಿಮಗೆ ಬಿಡ್ತೇನೆ ಅವೆಲ್ಲವುಗಳು ನೀವು ನೋಡಬಹುದು, ವೀಕ್ಷಿಸ್ಬೋದು. ಮತ್ತು ನಿಮ್ಮ ವ್ಯಾಲ್ಯೂಯಬಲ್ ಕಮೆಂಟ್ಸನ್ನು ಕೊಡಿ ಮತ್ತು ಲೈಕ್ ಮಾಡಲಿಕ್ಕೆ ಮರೆಯಬೇಡಿ. Thank you, my dear students. Best of luck for your examination. Thank you.